friends, welcome back to Eskumagi Study at a YouTube channel. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾವು ನಿಮಗೆ 5 ಮಾರ್ಕ್ಸ್ ಮತ್ತು 10 ಮಾರ್ಕ್ಸ್ಗೆ ಕೇಳಬಹುದಾದಂತಹ ಸ್ಟಿಲ್ ಅರೈಸ್ನ ಪೋಯಮ್ನ ಸಂಪೂರ್ಣ ಸಮರಿಯನ್ನು ನೋಡಲಿದ್ದೇವೆ. ಇದು ನಿಮಗೆ 5 ಮಾರ್ಕ್ಸಿಗೂ 10 ಮಾರ್ಕ್ಸಿಗೂ ಕೇಳಬಹುದು ಮತ್ತು 5 ಮಾರ್ಕ್ಸಿಗೆ ಕೇಳಿದರೆ ಯಾವ ರೀತಿಯಾಗಿ ಬರೀಬೇಕು, 10 ಮಾರ್ಕ್ಸ್ ಕೇಳಿದರೆ ಯಾವುದೇ ರೀತಿಯಾಗಿ ಬರೀಬೇಕು ಎಂಬುದನ್ನು ಎಲ್ಲವನ್ನು ಇದರಲ್ಲಿ ಹೇಳಿದ್ದೇನೆ. ಸ್ನೇಹಿತರೆ, ನಾವು ಏನು ಮಾಡ್ತೀವಪ್ಪ ಅಂದರೆ ಇಂಗ್ಲೀಷ್ ಯಾರ್ಯಾರು ಡಿಫಿಕಲ್ಟ್ ಆಗುತ್ತೆ ಅವರಿಗೆ ಸರಳೀಕರಣ ಮಾಡಬಹುದಾಗಿರ್ಬೋದು ಮತ್ತು ಇನ್ನೂ ಕೆಲವು ವಿಷಯಗಳ ನೋಟ್ಸ್ ನೀಡಬಹುದಾಗಿರ್ಬೋದು. ಈ ಎಲ್ಲವನ್ನು ನಾವು ನೀಡ್ತಿರ್ತೇವೆ. ನಮಗೆ ನೀವು ಸಪೋರ್ಟ್ ನೀಡಬೇಕೆಂದರೆ ಲೈಕ್ ಅಥವಾ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಯಾರ್ಯಾರಿಗೆ ಇಂಗ್ಲೀಷ್ ಡಿಫಿಕಲ್ಟ್ ಆಗಿರ್ತೈತೆ ಅವರಿಗೂ ಸಹ ಈ ವಿಡಿಯೋವನ್ನು ಶೇರ್ ಮಾಡಿ. ಮತ್ತು ನಿಮಗೆ ಇದು ತುಂಬ ಸರಳ, ಕೇವಲ ಒಂದೆರಡು ಬಾರಿ ನೋಡಿದರೆ ನಿಮಗೆ ತುಂಬ ನೆನಪು ಉಳಿದು ಬಿಡುತ್ತದೆ ಸ್ನೇಹಿತರೆ. ಇದು ನಾನು ಕೊಡುವ ಗ್ಯಾರಂಟಿ. ಆದ್ದರಿಂದ ಕೊನೆಯವರೆಗೂ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ. ಸ್ಕಿಪ್ ಮಾಡಿದರೆ ನಿಮಗೆ ತೊಂದರೆ ಆಗ್ಬೋದು ಸ್ನೇಹಿತರೆ. ಏನೇನೋ ಬರೀಬೇಕು ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು, ಅಥವಾ 5 ಮಾರ್ಕ್ಸಿಗೆ 10 ಮಾರ್ಕ್ಸಿಗೆ ಯಾವ ರೀತಿಯಾಗಿ ಬರೀಬೇಕು ಅಂತ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಇದು ಒಂದೇ ಪ್ಯಾರ ಇದೆ ಅಲ್ವಾ, ಇಂಟ್ರೊಡಕ್ಷನ್ ಅಂತ ನೀವು ಹಾಕಬೇಕಾಗುತ್ತದೆ. Still Arise, a powerful poem written by Maya Angelou, where she confidently tells that no matter how much people try to push her down with insults or lies, she will always rise again with strength. ಅಂದರೆ ಇದನ್ನು ಬರೆದವರು ಮಾಯಾ ಆಂಜೆಲೋ. ಅವರು ಏನು ಹೇಳ್ತಾರಂದರೆ, ಅವರು ಮಹಿಳೆಯರಾಗಿದ್ದಾರೆ. ಅವರು ಒಂದು ಏನು ಹೇಳ್ತಾರಂದರೆ, ಯಾರೇ ಎಷ್ಟೇ ತನ್ನನ್ನು ತುಳಿದು ಕೆಳಗೆ ಹಾಕಲು ಪ್ರಯತ್ನಿಸಿದರೂ ಅದು ಅವಳಿಗೆ ಯಾವುದೇ ಮ್ಯಾಟ್ರ್ ಆಗೋದಿಲ್ಲ. ಮತ್ತು ಅವಳಿಗೆ ಎಷ್ಟೋ ಜನರು ಸುಳ್ಳು ಹೇಳೋ ಮೂಲಕ ಅಥವಾ ಏನಾದರೂ ಮಾಡಿ ಅವರಿಗೆ ಇನ್ಸಲ್ಟ್ ಮಾಡಿದರೂ ಅವಳು ಎಲ್ಲ ರೀತಿಯಲ್ಲೂ ಅದನ್ನು ತೆಗೆದು ಹಾಕ್ಕೊಂಡು ಮತ್ತೆ ಮುಂದೆ ಅಗೇನ್ ರೈಸ್ ಆಗ್ತಿರ್ತಾಳೆ, ಉದಯಿಸ್ತಿರ್ತಾಳೆ. ದ ಪೋಯಮ್ ಟಾಲ್ಕ್ಸ್ ಅಬೌಟ್ ಹೌ ಸೊಸೈಟಿ ಟ್ರೀಟ್ಸ್ to make her feel small or weak, but she refuses to be sad or broken, and she proudly stands strong with courage. ಅಂದರೆ ಈ ಸೊಸೈಟಿ ಅವಳನ್ನು ಚಿಕ್ಕವಳು ಅಥವಾ ವೀಕ್ ಅಂತ ಎಷ್ಟೇ ಅವಳಿಗೆ ಹಾಗೆ ಮಾಡಲು ಎಷ್ಟೇ ಪ್ರಯತ್ನಿಸಿದವಳು ಅವರೆಲ್ಲವನ್ನು ತಲೆ ಕೆಡಿಸಿಕೊಳ್ಳೋದಿಲ್ಲ. ಈ ದುಃಖ ಆಗಿರ್ಬೋದು, ಆತ್ಮವಿಶ್ವಾಸ ಕಳೆದುಕೊಳ್ಳುವುದಾಗಿರ್ಬೋದು, ಇದೆಲ್ಲವನ್ನು ಆಕೆ ರೆಪ್ಯೂಸ್ ಮಾಡ್ತಾರೆ, ಅಂದರೆ ತಿರಸ್ಕರಿಸಿಬಿಡ್ತಾಳೆ. ಮತ್ತು ಪ್ರೌಡ್ಲಿಯಿಂದ ತನ್ನ ಆತ್ಮವಿಶ್ವಾಸದಿಂದ ಮತ್ತು ತನ್ನ ಶಕ್ತಿಯಿಂದ ಮತ್ತೆ ಸ್ಟ್ಯಾಂಡ್ ಆಗ್ತಾಳೆ, ಧೈರ್ಯವಂತಳಾಗ್ತಾಳೆ. Maya Angelou says that even if people write negative things about her in history or gossip, she will not accept their judgment and will rise above their hearted. ಮಾಯಾ ಆಂಜೆಲೋ ಅವಳ ಬಗ್ಗೆ ಎಷ್ಟೇ ಜನರು ತಪ್ಪಾಗಿ ಬರೆದರು, ಕೆಟ್ಟದಾಗಿ ಬರೆದವಳು, ಅವಳು ಅದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅವರ ಜಡ್ಜ್ಮೆಂಟನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ಅವನು ತಿರಸ್ಕರಿಸ್ತಾಳೆ. ಮತ್ತೆ ಅವಳು ಆಗಾಗ್ಗೆ ಮತ್ತೆ ತನ್ನ ಹೃದಯದಿಂದ ಮತ್ತೆ ರೈಸ್ ಆಗ್ತಿರ್ತಾಳೆ. ಶಿ ಯೂಸಸ್ ಬೋಲ್ಡ್ ಕ್ವಶನ್ಸ್ ಲೈಕ್, ಡಸ್ ಮೇ ಸೆನ್ಸ್ನೆಸ್ ಅಪ್ಸೆಟ್ ಯು, to show that her confidence, joy and self-respect make her enemies uncomfortable because they want her stay silent. ಅಂದರೆ ಅವರು ಈ ಕ್ವಶನ್ ಇದೆ ಅಲ್ವಾ, ಈ ಕ್ವಶನನ್ನು ತನ್ನನ್ನು ತಾನೇ ಕೇಳಿಕೊಳ್ಳುವ ಮೂಲಕ ಅವಳು ಏನು ಹೇಳೋದಕ್ಕೆ ಹೊರಟಿದ್ದಾರೆ ಅಂತ ಅಂದರೆ, ಈ ಕಾನ್ಫಿಡೆನ್ಸ್ ಆಗಿರ್ಬೋದು, ಜಾಯ್ ಆಗಿರ್ಬೋದು ಮತ್ತು ಸೆಲ್ಫ್ ರೆಸ್ಪೆಕ್ಟ್, ಆತ್ಮಗೌರವದಿಂದ ಅವಳು ಈ ರೀತಿಯಾಗಿ ಇರುವುದರಿಂದ ತನ್ನ ಎನಿಮಿಗೆ ಅದು ಅನ್ಕಂಫರ್ಟೇಬಲ್, ಅಂದರೆ ಕಿರಿಕಿರಿ ಉಂಟಾಗುತ್ತಾ ಇದೆ. ಯಾಕಂದರೆ ಅವರೆಲ್ಲ ಇವರ ಎನಿಮಿಗಳು ಇವಳು ಸೈಲೆಂಟ್ ಆಗಿರಲಿ, ಮಬ್ ಆಗಿರಲಿ ಅಂತ ಅವರು ಅದನ್ನೇ ಆಶಿಸುತ್ತಿರ್ತಾರೆ. ದ ಪೋಯಮ್ ಯೂಸಸ್ ಇಮೇಜ್ ಆಫ್ ರೈಸಿಂಗ್ ಲೈಕ್ ಡಸ್ಟ್, ರೇಸಿಂಗ್ ಲೈಕ್ ಏರ್ ಆ್ಯಂಡ್ ರೈಸಿಂಗ್ ಲೈಕ್ ಮೂನ್ ಆ್ಯಂಡ್ ಸನ್ to show that her power and hope can never be supported. ಅಂದರೆ ಅವರು ಏನು ಹೇಳ್ತಾರಂದರೆ, ಈ ಡಸ್ಟ್ ಆಗಿರ್ಬೋದು ಮತ್ತು ಇದು ಗಾಳಿ ಇದೆ ಅಲ್ವಾ, ಈ ಗಾಳಿ ಆಗಿರ್ಬೋದು ಮತ್ತು ಸೂರ್ಯ ಚಂದ್ರರಂತೆ ಅವಳು ಯಾವಾಗಲೂ ಉದಯಿಸ್ತಿರ್ತಾಳೆ, ರೈಸ್ ಆಗ್ತಿರ್ತಾಳೆ ಅಥವಾ ಮೇಲೆ ಬರ್ತಿರ್ತಾಳೆ. ಇದೇನು ತೋರಿಸ್ತದೆ ಅಂದರೆ ಅವರ ಹೋಪ್ ಆಗಿರ್ಬೋದು, ಅವಳ ನಂಬಿಕೆ ಆಗಿರ್ಬೋದು ಮತ್ತು ಅವಳ ಒಂದು ಶಕ್ತಿ ಆಗಿರ್ಬೋದು, ಇದನ್ನು ಅದು ತೋರಿಸ್ತದೆ. ಸ್ನೇಹಿತರೆ, ಒಂದು ವೇಳೆ 5 ಮಾರ್ಕ್ಸಿಗೆ ಕೇಳಿದರೆ ನೀವು ಇಂಟ್ರೊಡಕ್ಷನ್ ಹಾಕಿ 6 ಪಾಯಿಂಟನ್ನು ಬರೆದರೆ ನಡೀತದೆ. 5ರಿಂದ 6 ಪಾಯಿಂಟ್ ಅಂತೂ ಬರೆದರೆ ನಡೀತದೆ. ಯಾವ ರೀತಿಯಾಗಿ ಬರೀಬೇಕಂದ್ರೆ, 2 ಪ್ಯಾರಾಗಳನ್ನು ಕೂಡಿಸಿ ಒಂದು ದೊಡ್ಡ ಪ್ಯಾರಾ ಮಾಡಬೇಕು. ಒಟ್ಟು ಹೇಗಾದರೂ ಬರೆಯಲಿ, ಅಲ್ಲಿ ಪ್ಯಾರಾ ರೀತಿಯಾಗಿ ಬರೀಬೇಕು ಮತ್ತು ಪ್ಯಾರಾ ಚಿಕ್ಕದಿರಲಿ ಅಥವಾ ದೊಡ್ಡದಿರಲಿ ಆ ಪೇಜ್ ತುಂಬ ಯೂನಿಕ್ ಕಾಣ್ತಿರ್ಬೇಕು ಸ್ನೇಹಿತರೆ. ಗಜಿಬಿಜಿ ಆಗಿರ್ಬೋದು, ಆ ರೀತಿಯಲ್ಲಿ ಬರೆಯೋದಕ್ಕೆ ಹೋಗಬೇಡಿ. ಮತ್ತು ನಿಮಗೆ ಬರೆಯುವಾಗ ಕೆಲವೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಿದ್ರೆ ಅಥವಾ ಗ್ರಾಮರ್ ಮಿಸ್ಟೇಕ್ ಆ ರೀತಿಯಾಗಿದೆ ನಿಮ್ಮ ಪ್ರಾಬ್ಲಮ್ ತಿಳಿಸಿ, ನಾನು ಅದಕ್ಕೆ ಪರಿಹಾರವನ್ನು ಇನ್ನೊಂದು ವಿಡಿಯೋದಲ್ಲಿ ಮಾಡಲು ಪ್ರಯತ್ನಿಸುತ್ತೇನೆ.
She says that even when others want to hurt her with cruelty, she will full of inner strength like gold, oil, diamonds, which means her self worth is priceless. ಅಂದರೆ ಅವರು ಯಾವಾಗಲೂ ಇನ್ನೊಬ್ಬರು ಅವಳಿಗೆ ಕೆಟ್ಟ ದೃಷ್ಟಿಯಿಂದ ಅಥವಾ ಯಾವುದೋ ರೀತಿಯಲ್ಲಿ ಅವ್ರಿಗೆ ಹರ್ಟ್ ಮಾಡಲು ಮುಂದಾದಾಗ ಅವಳು ಫುಲ್ ಆಫ್ ಸ್ಟ್ರೆಂತ್ ಆಗಿಬಿಡ್ತಾಳೆ, ಫುಲ್ ಶಕ್ತಿವಂತ ಆಗಿಬಿಡ್ತಾಳೆ. ಯಾವ ರೀತಿ ಅಂದರೆ ತನ್ನೊಳಗೆ ಏನೋ ಚಿನ್ನ ಇದೆ ಅಥವಾ ಆಯಿಲ್ ಇದೆ ಅಥವಾ ಡೈಮಂಡ್ ಅಂದರೆ ಅಷ್ಟು ಬಿರುಸಾಗಿದೆ ಅನ್ನುವಷ್ಟು ರೀತಿಯಲ್ಲಿ ಅವಳು ಸ್ಟ್ರಾಂಗ್ ಆಗಿರ್ಬಿಡ್ತಾಳೆ. ಇದರ ಅರ್ಥ ಏನಂದರೆ ಅವಳ ಒಂದು ಸೆಲ್ಫ್ ವರ್ತ್ ಇದೆ ಅಲ್ವಾ, ಅವಳ ಒಂದು ವೈಯಕ್ತಿಕ ಸಂಪತ್ತಿದೆ ಅಲ್ವಾ, ಅದು ಅತ್ಯಂತ ಅಭೂತಪೂರ್ಣವಾದದ್ದು ಅಂತ ಅವರು ಹೇಳ್ತಾರೆ. Maya Angelou also talks about that painful history of slavery and injustice, but she refuses to live with fear or shame, and instead she walks with freedom. ಅಂದರೆ ಮಾಯಾ ಅಂಜಲು ಏನು ಹೇಳೋಕ್ಕೆ ಹೊರಟಿದ್ದಾರೆ ಅಂದರೆ ಅವಳಿಗೆ ಎಲ್ಲ ಗೊತ್ತಿದೆ. ಇದು ಸ್ಲೇವರಿ ಅಂದರೆ ಗುಲಾಮಗಿರಿತನ ಅಂತ ತಾರಲ್ವ ಸ್ನೇಹಿತರು, ಒಬ್ಬ ಜೀತದಾಳದಾಗಿ ದುಡಿಯೋದು ಆ ರೀತಿಯಾಗಿ ಇರ್ತದಲ್ವ, ಮಾರಾಟ ಮಾಡ್ತಿರ್ತಾರಲ್ವ ಮನುಷ್ಯರನ್ನ, ಅದರ ಬಗ್ಗೆ ಎಲ್ಲ ಇತಿಹಾಸ ಗೊತ್ತಿದೆ. ಮತ್ತು ಇದು ನ್ಯಾಯಪರ ಮಾತಾಡೋದಿಲ್ಲ, ಇಂಜಸ್ಟಿಸ್ ಅದರ ಬಗ್ಗೆಯೂ ಎಲ್ಲ ಅವಳಿಗೆ ಗೊತ್ತಿದೆ. ಆದರೆ ಅದನ್ನೆಲ್ಲವನ್ನು ಅವಳು ತಿರಸ್ಕರಿಸುತ್ತಾಳೆ. ಅದೇ ರೀತಿಯಾಗಿ ಇರಲು ಅವಳು ರಿಪೋಸ್ ಮಾಡಿಬಿಡ್ತಾಳೆ. ಅವಳು ಬಯಸೋದು ಒಂದೇ ಅದೇ ಫ್ರೀಡಮ್. ಇಲ್ಲಿ ಕೊಟ್ಟಿದ್ದೇನಲ್ವ, ಅವಳು ಬಯಸೋದು ಒಂದೇ ಅದೇ ಫ್ರೀಡಮ್. She proudly says that she will rise for himself, for her ancestors who suffered, and for all people who want dignity and equality. ಅಂದರೆ ಅವರು ತನಗೆ ಮಾತ್ರ ಅಲ್ಲ, ತನ್ನ ಪೂರ್ವಜರಿಗಾಗಿ ಯಾರು ಕಷ್ಟಪಟ್ಟಿದ್ದಾರೋ, ಹೂ ಸಫರ್ಡ್ ಇಲ್ಲದೆ ಅಲ್ವಾ, ಹೂ ಸಫರ್ಡ್ ಅಂದರೆ ಯಾರು ಕಷ್ಟವನ್ನು ಪಟ್ಟಿದ್ದಾರೋ ಅವರಿಗೋಸ್ಕರ, ಮತ್ತು ಅವರಿಗಷ್ಟೇ ಅಲ್ಲ, ತನ್ನ ಪೂರ್ವಜರಿಗೆ ಅಷ್ಟೇ ಅಲ್ಲ, ಯಾರ್ಯಾರು ಎಲ್ಲ ಪೀಪಲ್ ಯಾರ್ಯಾರು ಈಕ್ವಾಲಿಟಿ ಮತ್ತು ಡಿಗ್ನಿಟಿಯನ್ನು ಬೇಕಂತ ಹೇಳ್ತಿರ್ತಾರಲ್ಲೋ ಅವರೆಲ್ಲರಿಗಾಗಿ ತಾನು ಅಗೇನ್ ಆಗಿ ರೈಸ್ ಆಗ್ತಿರ್ತಾಳೆ ಅಂತ ಅವ್ರು ಹೇಳ್ತಾಳೆ. ದ ಪೋಯಮ್ ends with strong and hopeful lines where she declares again and again that she will rise, showing confidence, pride and unbreakable spirit. ಅಂದರೆ ಅವಳು ಐ ರೈಸ್ ಅಂತೂ ಇದನ್ನೇ ಬಾರಿ ಹೇಳುವುದರ ಮೂಲಕ ತನ್ನ ಕಾನ್ಫಿಡೆನ್ಸನ್ನು, ತನ್ನ ಅನ್ಬ್ರೇಕಬಲ್ ಅಂದರೆ ತಡೆಯಲಿಕ್ಕೆ ಆಗದಂಥ ಶಕ್ತಿಯನ್ನು ಅವರು ತಿಳಿಸ್ತಾರೆ. ಓವರಾಲ್ ಸ್ಟಿಲ್ ಅರೈಸ್ ಈಸ್ ಅ ಮೋಟಿವೇಶನಲ್ ಪೋಯಮ್ ದ್ಯಾಟ್ ಟೀಚ್ ಅಸ್ ಸ್ಟೇ ಸ್ಟ್ರಾಂಗ್, ಸ್ಟೇ ಬ್ರೇವ್, ಇಗ್ನೋರ್ ನೆಗೆಟಿವಿಟಿ ಆ್ಯಂಡ್ ರೈಸ್ ಹೈಯರ್ ಎವ್ರಿ ಟೈಮ್ ಲೈಫ್ ಟ್ರೀಟ್ಸ್ ಟು ಫುಲ್ ಅಸ್ ಡೌನ್. ಅಂದರೆ ನಮಗೆ ಯಾರಾದರೂ ನಮಗೆ ಕೆಳಗೆ ಹಾಕಲು ಯತ್ನಿಸಿದರೂ ನಾವು ಯಾವಾಗಲೂ ಸ್ಟ್ರಾಂಗ್ ಆಗಿರಬೇಕು, ಬ್ರೇವ್ ಆಗಿರಬೇಕು ಮತ್ತು ಕೆಟ್ಟ ನಕಾರಾತ್ಮಕ ಶಕ್ತಿಯನ್ನು ಇಗ್ನೋರ್ ಮಾಡ್ತಾ ಇರಬೇಕು. ಇದನ್ನೇ ಈ ಪೋಯಮ್ ತಿಳಿಸ್ತಾ ಇದೆ ಸ್ನೇಹಿತರೆ. ಇನ್ನು ಕೊನೆಯದಾಗಿ ಕನ್ಕ್ಲೂಷನ್ ಇದೆ ಅಲ್ವಾ, ಇದನ್ನು ನೀವು ಕನ್ಕ್ಲೂಷನ್ ಅಂತ ಹಾಕಿ ಬರೆಯಬೇಕು. ಮತ್ತು ಇದನ್ನು ಒಂದು ವೇಳೆ ಕನ್ಕ್ಲೂಷನ್ ಹಾಕಿ ಒಂದು ವೇಳೆ ನಿಮಗೆ ನಡಬಾರ್ಕ್ನಲ್ಲಿ ಏನೇನೋ ನೆನಪಾಗಲಿಲ್ಲ ಇದ್ದಾರೆ 8ನೇ ಪಾಯಿಂಟ್ 7ನೇ ಪಾಯಿಂಟ್ ಅಥವಾ ಒಟ್ಟು ಏನೇನು ನಡಬಾರ್ಕ್ ನೆನಪಾಗಲಿಲ್ಲ ಅಂದರೆ ಇದೇ ಕನ್ಕ್ಲೂಷನನ್ನು ನಡಬಾರ್ಕ್ ಸೇರಿಸಿಬಿಡಿ ಸ್ನೇಹಿತರೆ. ಒಟ್ಟು ನೀವು ಪ್ಯಾರ ದೊಡ್ಡದಾಗಿ ಕಾಣಬೇಕು. ಅವ್ರು ನೋಡೋದು ನೀವು ಕರೆಕ್ಟ್ ಬರೆದಿರಂತ ನೋಡೇ ಇರ್ತಾರೆ. ಈ 1ನೇ ಲೈನ್ ಅಥವಾ 1ನೇ ಪಾಯಿಂಟ್ 2ನೇ ಪಾಯಿಂಟ್ ನೋಡೇ ಇರ್ತಾರಲ್ವಾ, ಇವೆಲ್ಲ ಕರೆಕ್ಟ್ ಇದೆ ಅಂತ ನೋಡಿರ್ತಾರೆ. ನಡಬಾರ್ಕ್ ನೀವು ಈ ರೀತಿಯಾಗಿ ಬರೆದಿದ್ದಾನೆ ಬರೆದ್ರೆ ಅವರೇನೂ ಅಷ್ಟಾಗಿ ಅಬ್ಸರ್ವ್ ಮಾಡೋದಿಲ್ಲ, ರೈಟ್ ಮಾರ್ಕ್ಸ್ ಹಾಕಿಬಿಡ್ತಾರೆ. ಈ ರೀತಿಯಾಗಿ ನೀವು ಟ್ರಿಕ್ ಬಳಸಬೇಕಾಗುತ್ತದೆ. ಇನ್ನು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಅಲ್ವಾ, ಇಲ್ಲಿ BFSMನ ಎಲ್ಲ ಇಂಗ್ಲೀಷ್ ವಿಡಿಯೋ ಸಂಬರಿ ಆಗಿರ್ಬೋದು, ಎಲ್ಲ ನೋಟ್ಸ್ ಆಗಿರ್ಬೋದು ಇದರಲ್ಲಿವೆ. ಹೋಗಿ ನೋಡಿ ಅಂತ ಹೇಳ್ತಾ, ನಿಮಗೆ ಅಲ್ಲೇ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ.